ಯಪ್ಪ ದೇವ್ರೇ, ಇನ್ನೂ ಎಷ್ಟೊತ್ತು ಕಾಯೋದಪ್ಪ. ಕಡೆಗೆ ಅಡುಗೆ ಲೇಟ್ ಆಯ್ತು ಅಂಥೇಳಿ ನನಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಇವ್ರ ಹತ್ರ ಹೇಳಿ ಕಳಿಸೀನಿ. ಅಲ್ಲಿ ಹೇಳಿ ಕಳಿಸ್ತಾ ಇದ್ರೆ ಏನು ಈ ಅಮ್ಮಗೆ ಗೊತ್ತಾಗಲ್ಲ. ಹಂಗಾರೆ ಏನಾದ್ರು ವಿಶೇಷ ಸಾರು ಅಂದರೆ ಅವರೇ ಯಾವಾಗಲೂ ಖಾರ ಸಮ ಮಾಡಿಕೊಡೋದು. ಗೊತ್ತಿದ್ದು ಹಿಂಗೆ ಮಾಡ್ತಾರಪ್ಪ. ಏನು ನಾನು ಹೋಗಿ ಇದು ಮಾಡಿಕೊಡ್ದೆ ಇದ್ರೆ ಏನು ಮಾಡ್ತದೆ ನೋಡೋಣ ಅಂತ ಹಂಗೆ ಮಾಡ್ತಾರ. ಇಲ್ಲ ಬಂದರೆ ಎದುರಿಗೆ ಬಂದು ಕರೀಲಿ ಅಂತನೇನು ಒಂಚೂರು ಖಾರ ತಕ್ಕೊಡಿ ಬನ್ನಿ ಅಂತ ಕರೆದ್ರೆ ಗೊತ್ತಾಗಬೇಕಲ್ಲ ಎಲ್ಲರಿಗೂ ಇವರೇ ಖಾರ ಸಮ ಮಾಡೋದು ಅಂತ. ಹಂಗೋ ಹಿಂಗೋ ನಂಗೆ ಅಡುಗೆ ಬರೋಲ್ಲ ಅಂತ ಎಲ್ಲರಿಗೂ ಗೊತ್ತಾಗಲಿ ಅಂತ ಇವರಿದೇನು ಎಂತ ಮಾಡೋದು ಈಗ. ಇವತ್ತೇ ಹಿಂಗಾಗಬೇಕಾ? ಸರಿತು ಬೇರೆ ಬಂದದೆ, ಏನು ಅಂದ್ಕೋತದೇನೋ. ಅದು ಅಲ್ಲದೆ ಅದರ ಮೈದನ್ನ ಅಡುಗೆ ಚೆನ್ನಾಗಾಗದೇ ಇದ್ದರೆ ಇವ್ರಿಗೆ ಅಡುಗೆನೇ ನೆಟ್ಟಿಗೆ ಮಾಡೋಕ್ಕೆ ಬರೋಲ್ಲ. ಮತ್ತು ಉಳಿದಿದ್ನೆಲ್ಲ ಹೆಂಗೆ ಸರಿ ಮಾಡ್ತಾರೆ ಅಂತ ಅಂದ್ಕೊಳಲ್ಲ. ಬಿಸ್ನೆಸ್ಸಲ್ಲಿ ಎಷ್ಟು ಯೋಚನೆ ಮಾಡಿದ್ರೂ ಸಾಕಾಗಲ್ಲ. ಇವ್ರಿಗೊಬ್ರಿಗೆ ಅರ್ಥನೇ ಆಗಲ್ಲ. ನಾನು ಅತ್ಲಾಗೆ ಊಟಕ್ಕೆ ಬಿಟ್ಕೊಳೋ ಯೋಚನೆ ಮಾಡಬಾರ್ದಿತ್ತು. ಅಲ್ಲ ಎಂತ ಮಾಡ್ತಾ ಕೂತಾರೆ ಇನ್ನು ಅಂತ. ಓ ಬಂದ್ರಾ ಸದ್ಯ. ಅಲ್ಲಿ ಎಷ್ಟು ತನಕ ಕಾಯೋದು? ನಿಮ್ಗೆ ಹೆಂಗೆ ಗೊತ್ತಪ್ಪ ನೀವೇ ಖಾರ ಸಮ ಮಾಡಿಕೊಡ್ಬೇಕು ಅಂತ? ನಿಮ್ಮ ಮಗನ ಹತ್ರ ಹೇಳಿ ಕಳ್ಸೀನಿ ಬೇರೆ. ಅವ್ರು ಹೇಳಿದ್ರೋ ಬಿಟ್ರ ನಿಮ್ಗಾರು ಒಂಚೂರು ಇದಾಗೋದು ಬೇಡ. ಇಷ್ಟೊತ್ತಿನ ಮೇಲೆ ಖಾರ ಸಮ ಮಾಡಿ ಹಿಂಗೆ ಮಾಡೋದು ಎಷ್ಟೊತ್ತಿಗೆ? ಈಗ ಆಮೇಲೆ ಅದರಲ್ಲಿ ತಿಂಡಿ ಎಂತ ಮಾಡೋದ ಅಂತಲೇ ಗೊತ್ತಿಲ್ಲ. ಕೋಳಿ ರೊಟ್ಟಿ ತಂದಾರೆ. ಈಗ ಹೀಟು ಈ ಬೇಸಿಗೆಲಿ ಅವರೆಲ್ಲ ಅದನ್ನು ತಿಂತಾರೋ ತಿನ್ನಲ್ಲ. ಹಿಟ್ಟು ಮಗ್ಚಿದ್ರೆ ಒಂದು 4 ರೊಟ್ಟಿ ತಟ್ಕೊಡ್ತೀರನೋ ಅಂತ ಕೇಳೋಣ ಅಂದ್ಕೊಂಡ್ರೆ ನೀವು ಒಳಗೆ ಬರೋದೇ ಇಲ್ಲ. ಅಲ್ಲ ನಿಮ್ದು ಒಳ್ಳೆ ಖಾತೆ ಆತಲ್ಲ ಪುಣಗೀತೆ ಮಾತಾಡ್ಸಕ್ತಾಳೆ. ಹಾಗೆ ಸಡನ್ನಾಗಿ ಎದ್ದು ಬರೋಕ್ಕತ್ತದಾನೆ. ಏನು ತಿಳ್ಕೊತಾನೆ ಹೇಳ? ಏನು ಹೇಳ್ತೀನಿ ನಿಮಗೆ, ಖಾರ ಸಮ ಮಾಡೋದ್ರಿಂದ ಅದರಲ್ಲೊಂದು ಏನಿದೆ ಅದೇ ನೋಡೋಣ. ಹಾಕವನ್ನೇ ಎಲ್ಲ ಹಾಕಿದ್ರೆ ಸಹಿಯಪ್ಪ. ಹೇಳ ಕೊಡ ಮಾರತ್ತೆ. ಓ ಸರಿತಾ, ನೀನು ಬಂದ ಒಳಗೆ. ಅಯ್ಯೋ ನೀ ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದೆ? ನಮ್ಮ ಮನೆಯೆಲ್ಲ ನೋಡೋಂಗಿಲ್ಲ. ನಿಮ್ಮ ಮನೆಯೆಲ್ಲ ಎಷ್ಟು ಚೆನ್ನಾಗದೆಯೇ. ನಮ್ಮ ಅಡುಗೆ ಮನೆ ಅಂತೂ ನೋಡೋ. ನೀವು ಹೋಗಿ ಹಚ್ಚಿ ಕೂತ್ಕ, ಹೇಳ್ತೀನಿ. ಹೋಗು ಅಲ್ಲೇ ಮಾತಾಡ್ತಾ ಕೂತ್ಕೊಂಡಿರಿ. ನೀ ಇಲ್ಲಿ ಬರಲೇಬೇಡ. ಹೇಳಿ ಮಾರತ್ತೆ. ಅದು ಏನು ಮನಸ್ಸರು ಕಂಡಳೆಯ ಅಡುಗೆ ಮನೆಗೆ ಅಂತ ಆಗ್ಯದ. ಎಲ್ಲರ ಮನೆಯಲ್ಲೂ ಹಳ್ಳಿ ಮನೇಲಿ ಹಿಂಗೆ ಇರೋದು. ಅದಲ್ಲೇ ಒಬ್ಬಳು ಅವರಿಬ್ರು ಗಂಡಸ್ರ ಮಾತಾಡ್ತಾ ಕೂತಾರೆ. ಇದು ಎಂತ ಮಾಡ್ತದೆ? ಹಾಗಾಗಿ ಬಾ ಅಂತ ನಾನೇ ಕರೆದೆ. ಅಲ್ಲೇ ಒಂದು ಟೂಲೆ ಅಂತಾರೆ ಹಾಕ್ಕೊಡು, ಕೂತ್ಕೋತದೆ ಮಾತಾಡ್ತಾ. ಬರೋದೇ ಅಪೂರ್ಕೊಂದ್ಸತಿ ಅಂತ ಮಾತಾಡ್ತಾ ಇದ್ರು ಸರಿ. ನಾ ಇಲ್ಲಿ ಕೆಲಸ ಮಾಡೋಷ್ಟೊತ್ತಿಗೆ ಗೊತ್ತಾಗ್ತದೆ ಎಲ್ಲರಿಗೂ. ನೀ ಹೇಳೋದು ನೋಡಿದ್ರೆ ಅಯ್ಯೋ ತಡಿ ಬರುತ್ತೆ. ಅಲ್ಲೇ ಇರಲಿ, ನಾನು ಸ್ಟೂಲ್ ತಗೋಬತ್ತೀನಿ ತಡಿ. ಅಲ್ಲೇ ಕೂತ್ಕೋಬೋದು. ಅಯ್ಯೋ ದೇವ್ರೆ, ಅಲ್ಲೂ ಆಚೆಗೆ ಈಗಷ್ಟೇ ಬೆಂಕಿ ಮಾಡ್ತಿದ್ದೆ, ಹೊಗೆ ಮರತ್ತೆ. ಅಯ್ಯೋ ಸರಿತಾ, ನೀವು ಹೋಗಿ ಹೊರಗೆ ಕೂತ್ಕೊಂಡಿದ್ರೆ ಆತೈತ. ಎಂಥಾರು ಓದ್ಗಿತ್ತಿದ್ದೇನೋ ನಮ್ಮನೇಲಿ ಅಂಥ ಪುಸ್ತಕನೂ ಎಂಥದ್ದು ಇಲ್ಲ. ಅಲ್ಲಿ ಮೊಬೈಲಲ್ಲಿ ಎಂಥಾರು ನೋಡ್ತಾ ಕೂತ್ಕೋತೀಯನ? ಅಯ್ಯೋ ಶಾರದಕ್ಕ, ನಿಮ್ಗೆ ಎಂತ ಆಗಿದೆ? ಎಂತಕ್ಕೆ ಹಿಂಗೆ ಮಾಡ್ತಿದ್ದೀರಿ? ನಾನು ಇಲ್ಲಿ ಹೇಳೆ ಮಾರ್ರ. ನಾನೇನು ಅಮೇರಿಕದಿಂದ ಬಂದಿನ? ಅಯ್ಯೋ ಅಡುಗೆ ಮನೆ ನೋಡಿ ಏನು ಅಂದ್ಕೊತೀಯೋ ಹಾಗೆ ಹಿಂಗೆ ಅಂದ್ಕೊಳಕ್ಕೆ. ನಮ್ಮ ಮನೆ ಏನು ಅರಮನೆ ಅಲ್ಲ. ಎಂತಕ್ಕೂ ನೀವು ಬರೋದೇ ಇಲ್ಲಲ್ಲ ನಮ್ಮ ಮನೆಗೆ. ಬಂದಿದ್ರೆ ಗೊತ್ತಾಗ್ತಿತ್ತು ಹೆಂಗದೆ ಅಂತ. ಎಲ್ಲರ ಮನೇನೂ ಹಿಂಗೆ ಇರೋದು, ಏನಾಗಲ್ಲ. ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ತೀನಿ. ಒಳ್ಳೆ ಕಥೆ ಆಯ್ತಲ್ಲ ಮಾರ. ಹೌದಂತೀನಿ. ನಾನು ಅದನ್ನು ಹೇಳಿದೆ, ನಮ್ಮ ಸಾರದೊಬ್ಳು ಎಂತಕ್ಕೆ ಹಿಂಗೆ ಮಾಡ್ತದೇನ. ಒಳ್ಳೆ ನಿತ್ಕ ಸರಿತ. ಭಾಳ ಹೊಗೆ ಆದರೆ ಆಚೆಗೆ ಹೋಗೋದು. ನಿತ್ಕ ಈಗ ಎಂತ ಎಷ್ಟು ತಂದಾನೆ ಮರತೆ? ಅಯ್ಯೋ ಅವಳಲ್ಲೇ ಅದಳೆ ಹಿಂಗೆ ಕೇಳ್ತಿದ್ದೀರಲ್ಲ. ನೋಡಿದ್ರೆ ಗೊತ್ತಾಗಲ್ಲ. 1 kg ಇರಬೇಕು, 1 kgನೇ ಇರಬೇಕು ನೋಡಿ. ಅಲ್ಲೇ ಇಟ್ಟಿನಿ, ಪಾತ್ರೆ ನೆನೆಸಿಟ್ಟಿನಿ ನೋಡಿ ಅಲ್ಲಿ ಕೆಳಗೆ. ಎಲ್ಲಿ 1.5 kg ಈಚೆ ಅಂತವು ಮೀನು ತಗೊಬಂದನ ಚೊಕ್ಕ ಮಾಡಿ ಕೊಟ್ಟಾರೆ. ಎಲ್ಲಿಗೆ ಹೋಗಿದ್ದ ಹಂಗಾರೆ? ಮೀನು ಗನಾಗದೆ ಚಾಳಾಗಿತ್ತು. ಮೀನೇ ಸಾಕಿತ್ತಗನ ಹಾಗೆ ಅರಳಿ ಹಾಕಿ ಬಚ್ಚೆ ಸ್ವಲ್ಪ ಕಾಯಿ ಹಾಕಿ ಸಾರು ಮಾಡ್ಬೋಯ್ತು. ಇಲ್ಲೇ ತಾನಿದು ಒಳ್ಳೆದಾತೆ. ಇವರೇನು ಗಡಿಗೂ ಬರೋರೇನಲ್ಲ. ಸರಿತಾ
ಮೀನಂದ್ರೆ ಕೈ ಹೆಸನೆ ನಿಂಗೆ? ಹ್ಞೂ ಭಾರತತ್ತೆ, ಮೀನಂದ್ರೆ ಭಾಳ ಇಷ್ಟ ನನಗೆ. ನಾನು ಮನೆಗೆ ಹೋದಾಗೆಲ್ಲ ಅಪ್ಪಾಜಿ ಹತ್ರ ಫಸ್ಟ್ ಹೇಳೋದು ಮೀನು ತಗೊಬನ್ನಿ ಅಂತ. ನಾವು ಬರೋ ತನಕನೂ ಒಂದಲ್ಲ ಒಂದು ಥರದ ಮೀನು ಇದ್ದೇ ಇರ್ತದೆ ನಮ್ಮ ಮನೆಯಲ್ಲಿ. ಹೌದನಾ? ಒಳ್ಳೆ ಕೆಲಸ ಆಯ್ತು ಬಿಡೆ. ಗನಾಗದವ ಮೀನು, ಭಾಳ ಗನಾಗದವೆ. ಕಡಿ ಬತ್ತೀನಿ ಇಲ್ಲ ತಿಂದ್ಕೊಂಡು ಗಡ್ಬಡಿ ಎಲ್ಲಿ ತಿನ್ನೋಕ್ಕಾಗ್ತದೆ ನಿಂಗೆ? ಇಲ್ಲಿ ಮನೆಗೆ 2 ಪೀಸ್ ತಗೊಂಡು ಹೋಗ್ಬೋದು. ಶಾರದಾ, ಸಾಂಬಾರು ಮರ್ಗಿ ಕೊಡು. ಮೆಣಸಿನ್ಕಾಯಿ ತಗೋ. ಮೆಣಸಿನ್ಕಾಯಿ ಹಾಕ್ತೀಯ, ಖಾರದ ಪುಡಿ ಹಾಕ್ತೀಯ? ಮೆಣಸಿನ್ಕಾಯಿ, ಕಾಳು ಮೆಣಸು ಸಾಂಬಾರು ಮರ್ಗಿಲ್ಲೇ ಇರಬೇಕು. ಇದು ಕೊತ್ತಂಬರಿ ತಗೋಬಾ. ಕೊತ್ತಂಬರಿ ಹಿಟ್ಟು ಮಾಡಿದ್ದು ಬೇಡ ಮರತ್ತೆ, ನಂಗೆ ಅಂದೋದೇ ಆಗಲ್ಲ. ಇಡೀ ಕೊತ್ತಂಬರಿನೇ ತಗೋಬಾ. ಅಲ್ಲ, ಯಾವಾಗಲೂ ಮಸಾಲೆ ಭಾರತತ್ತನ್ನೇ ರೆಡಿ ಮಾಡ್ಕೊಡೋದ ಶಾರದಕ್ಕ? ಅಯ್ಯೋ ದೇವ್ರೇ, ಹಿಂಗಾಗಬಾರ್ದು ಅಂತಲೇ ಅಲ್ಲೇ ಜಗ್ಲಿಲ್ಲೇ ಇರಲಿ ಅಂದ್ಕೊಂಡೆ. ಒಳಗೆ ಕರ್ಕೊಬಂದರು, ಬೇಕಂತಲೇ ಮಾಡ್ಯಾರ ಈ ಕೆಲಸನ. ಬೇರೆಯವ್ರು ಬಂದ್ರೆ ಅಲ್ಲೇ ಮಾತಾಡ್ತಾ ಕೂರಕ್ಕೆ ಹೇಳೋರು ನಮ್ಮನೆ ಅಡುಗೆ ಮನೆ ಚೆನ್ನಾಗಿಲ್ಲ ಅಂತ. ಇವತ್ತು ಇಲ್ಲಿ ಕರ್ಕೊಬಂದಾರೆ ಅಂತಕ್ಕಂದ್ರೆ ಇದೆಲ್ಲ ಗೊತ್ತಾಗಬೇಕಾತಲ್ಲ. ನಾನೊಬ್ಳು ಆದಂಗೆ ಆತಿತ್ತು, ಹಾಗೆ ಖಾರ ತೆಗಿಬೋದಿತ್ತು. ಇದು ಇಲ್ಲ ಕಣೆ ಸರಿತಾ, ಒಂದೊಂದು ಸತಿ ಹೀಗೆ ಗಡಿಬಿಡಿಗೆ ಏನಾರ ಇದು ಮಾಡ್ಬೇಕಂದಾಗ ನಂಗೆ ಒಂಥರ ಹೆದರಿಕೆ, ಏನಾರು ಹೆಚ್ಚು ಕಮ್ಮಿ ಮಾಡಿಬಿಡ್ತೀನಿ ಏನೋ ಅಂತ. ನೀವು ಬೇರೆ ಅಪರೂಪಕ್ಕೆ ಬಂದಿದ್ದಲೆ, ನೀನಾರು ಯಾವಾಗ್ಲಾರು ಒಂದು ಸತಿ ಬರ್ತಿದ್ದೆ. ನಿನ್ನ ಮೈದನ್ನೆಲ್ಲ ನಮ್ಮನೆಗೆ ಎಲ್ಲಿ ಬರ್ತಾರೆ? ಹಾಗಾಗಿ ಒಂಥರ ಹೆದರಿಕೆ ಆದಂಗೆ ಆತ. ನೀವೇ ಖಾರ ತಕ್ಕೊಡಿ ಅಂತ ಹೇಳ್ತಾ ಇದ್ದೆ. ಮತ್ತು ದಿನ ಸಾರಿಗೆ ಇದು ಪಲ್ಯಕ್ಕೆ ಎಲ್ಲ ನಾನೇ ಖಾರ ತಕ್ಕೊಳೋದು. ಹೌದಾ? ಅಯ್ಯೋ ಇಲ್ಲ ಮಗನೇ ಸರಿತಾ, ಸಾರು ಪಲ್ಯ ಅದೇ ಗನಾಗ್ ಮಾಡ್ತದೆ. ನಾ ಎಷ್ಟು ಸತಿ ಹೇಳ್ತೀನಿ, ಸಾರು ಪಲ್ಯ ಗನಾಗ್ ಮಾಡ್ತೀಯ, ನೀನೇ ಮಾಡು ಅಂತ. ಹಿಂಗಿದ್ದೇನಾರು ಇದು ಆದ ಕೂಡಲೇ ನಾನು ಕಾಯ್ದದು ಖಾರಸ ಮಾಡಿಕೊಡ್ಲಿ ಅಂತ. ಇಷ್ಟೆಲ್ಲ ಆಗಿ ಹೆಂಗೆ ಆತದೆ ನಮ್ಮರತೆ. ನಿಮ್ಮ ಮೈದನ್ನ ಅಂತ ತಿಳ್ಕೊತಾನೆ ಏನೋ ಇವ್ರಿಗೆ ಇನ್ನೂ ಒಗ್ತಂಡು ಬರಲ್ಲ ಅಂತ. ಇಲ್ಲ ಪಾರ್ವತತ್ತೆ, ಇವ್ರೇನು ಅಂದ್ಕೊಡಲ್ಲ. ನೋಡಿ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲಿ ಇರ್ತಾರಲ್ಲ, ಅವಾಗ ನಿಮಗೆ ಗೊತ್ತಾಗ್ತದೆ ಇವ್ರು ಹೆಂಗೆ ಅಂತ. ಅಲ್ಲ, ಅದು ಹೋಗಿರ್ಬೋದು ಬಿಡು. ಏನು ಮನಸ್ಸಿನ ಚುಳ್ಕಿ ಹಾಕಿ ನೋಡೋಕ್ಕಾಗಲ್ಲ. ಇಷ್ಟೊತ್ತು ಅಲ್ಲಿ ಮಾತಾಡಿ ನೋಡಿದ್ರೆ ಮನಸ್ಸೇ ಒಳ್ಳೆಯವನೇ. ನೀನು ನಂಬೋದು ಬಿಡು, ನೀನು ನಂಬಿ ಏನೂ ಮಾಡ್ಬೋದು. ಸಾಂಬಾರು ಮರ್ಗಿ ತಗೊಳ್ಳಿ, ಮೆಣಸಿನ್ಕಾಯಿ ತರ್ತೀನಿ. ಮೊನ್ನೆ ಬಿಸಿಲಿಗೆ ಹಾಕಿ ಪುಡಿ ಮಾಡಿ ಇಟ್ಕೋಬೇಕು ಅಂತ ಮಾಡಿದೆ, ಪುರ್ಸತ್ತೇ ಆಗಲ್ಲ. ಅದು ಎಷ್ಟು ಅಂತ ನಂಗೆ ಅಂದಾಜು ಆಗಲ್ಲ. ತರ್ತೀನಿ ಇಲ್ಲಿ, 2ಕ್ಕೂ ಬೇರೆ ಬೇರೆ ಹಾಕ್ಕೊಡಿ. ನಾನು ಹೋಗಿ ಹಂಗಾರೆ ಮೆಣಸಿನ್ಕಾಯಿ ಕೊತ್ತಂಬರಿ ಹುರಿತಾ ಇರಲ್ಲ. ಹ್ಞೂನೇ, ಅವರಿಗೆ ಮಾತಾಡತ್ತದ ಏನ ಪಾಪ. ಅಪರೂಪಕ್ಕೆ ಒಂದ್ಸತಿ ಬರೋದು, ಅಪ್ಪ ಅಮ್ಮನ ಜೊತೆ ಇರೋದು ಬೇಡನ. ಹಾಗೆ ಮಾಡಿ ಹೋಗು. ಸರಿತಾ, ಇಲ್ಲೇ ನಿಂತ್ಕೊಂಡಿರ್ತೀಯ ಹಂಗಾರೆ? ನಾನೊಂಚೂರು ಅಚ್ಚಿಗೆ ಮೆಣಸಿನ್ಕಾಯಿ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಹುರಿದು ಬಿಡ್ತೀನಿ ಆತ. ನಿಮ್ಗೆ ಊಟ ಈ ಮಾತೆ ನಮ್ಮರತೆ. ನಮ್ಮ ಅಡುಗೆ ಆಗಷ್ಟೊತ್ತಿಗೆ ನಿಮ್ಮ ಹೊಟ್ಟೆ ಹುಳ ನೆಟ್ಟಗಾಗಿರ್ತವೇನು? ಅಯ್ಯೋ ಇಲ್ಲ ಶಾರದಕ್ಕ, ನೀವು ಆ ಥರ ಎಲ್ಲ ಏನು ಅಂದ್ಕೊಂಬೇಡಿ. ನಾವು ಬರೋ ಅಷ್ಟೊತ್ತಿಗೆ ತಿಂಡಿ ತಿಂದ್ಕೊ ಬಂದಿದ್ದು, ಸಾಯಂಕಾಲ ತನಕ ಹಸು ಆಗಲ್ಲ ನಮಗಿನ್ನು. ಪಾರ್ವತತ್ತೆ, ನೀವು ಅದನ್ನು ಮತ್ತೊಂದು ಸರಿ ಪೀಸ್ ಮಾಡ್ತೀರಾ? ಹ್ಞೂನೇ, ನಾ ಎಂದಿಗೂ ಹಿಂಗೆ ಮಾಡೋದು. ಮತ್ತೊಂದು ಸರಿ ಪೀಸ್ ಹೊಡಿದೇ ಇದ್ರೆ ಉಪ್ಪು ಖಾರ ಸೇರ್ಬೇಕಲ್ಲೇ. ನಾವೀಗ ಗಡ್ಬಿಡಿಗೆ ಬೇಯಿಸ್ಕೊಂಡು ತಿಂತೇವೆ. ಅಲ್ಲ ಮಗನೇ, ನಿನ್ನ ಅತ್ತೆ ಮಾವ ಗಂಡ ಎಲ್ಲ ಈಗ ಸ್ವಲ್ಪ ಪರವಾಗಿಲ್ಲ? ಹ್ಞೂ ಪಾರ್ವತತ್ತೆ, ಎಷ್ಟೋ ಸುಧಾರಿಸ್ಯಾರ ಈಗ. ನಾನು ಲೆಕ್ಕ ಹಾಕ್ತೆ. ಬಾಲೆ ಬಿಟ್ಟು ಬಂದಿದ್ರಲ್ಲ ಮನೇಲಿ, ಅದು ಬಿಡ್ಕೋಬೇಕಾರೆ ಸ್ವಲ್ಪ ಬುದ್ಧಿ ಬಂದದೇನೋ ಅಂತ ಲೆಕ್ಕ ಹಾಕಿದೆ. ಆಗಲಿ, ದೇವ್ರು ನಡ್ಸ್ಕೊಟ್ಟು ಹಿಂಗೆ ಇರಲಿ ಮರತೆ. ಹಂಗೆ ಸಣ್ಣ ಪುಟ್ಟ ಏನಾದರೂ ತಪ್ಪಾದ್ರೆ ನೀ ಅದಕ್ಕೆ ಭಾಳ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆದರೆ ಒಂದು ಸರಿತಾ, ಎಂತಾರು ಹಿಂಗೆ ಸಣ್ಣ ಮಾತುಕತೆ ಆತೋಗ್ಬಿಡು, ಮನೆ ಅಂದಮೇಲೆ ಆಗೇ ಆಗ್ತವೆ. ಅದನ್ನೇ ಮುಂದುವರ್ಸ್ಕೊಂಡು ವಾರಗಟ್ಟಲೆ ಮಾತು ಬಿಟ್ಕೊಂಡು ಹಂಗೆಲ್ಲ ಇರಬಾರ್ದು ನೋಡಿ ಮನೆಯೊಳಗೆ. ಬೆಳಿಗ್ಗೆ ಜಗಳ ಆದರೂ ಮಧ್ಯಾಹ್ನದ ಊಟದ ಹೊತ್ತಿಗೆ ನೀವು ಮಾತಾಡಿ ಮಾಮೂಲಿ ಆಗಿಬಿಡ್ಬೇಕು. ಅಲ್ಲಿಂದಲ್ಲಿಗೆ ಇದಾಗಿರ್ತದೆ. ಅದು ಬಿಟ್ಕೊಂಡು ನೀವು ಸಿಟ್ಕೊಂಡು ಮಾತಾಡಿದ್ರೆ ಸುಮ್ಮನೆ ಇದ್ದರೆ ಆ ಕಡೆಗೆ ಮತ್ತೆ ಅದರ ಒಂದು ಸಣ್ಣ ಇದಕ್ಕೆ ಮತ್ತೊಂದು ಶುರು ಆಗ್ತದೆ. ಈಗ ಮಾತಾಡ್ಕೊಂಡ್ರೆ ಗೊತ್ತಾಗ್ತದೆ ಯಾರ್ಯಾರು ಹೆಂಗೆ ಇದು ಮಾಡಿದ್ದು ಅಂತ. ನೀವು ಮಾತಾಡ್ಕೊಳಲ್ಲ, ಹಾಗಾಗಿ
ಹೌದು ಪಾರ್ವತತ್ತೆ, ನಮ್ಮ ಅಮ್ಮನೂ ಯಾವಾಗಲೂ ಇದನ್ನೇ ಹೇಳೋದು. ಹಂಗಾಗಿ ನಂಗೆ ಅದು ಅಭ್ಯಾಸ ಆಗಿ ಹೋಗಿದೆ. ಹ್ಞೂ, ತಾಯಿಗಳು ಹೇಳ್ತಾರೆ ಹೆಣ್ಮಕ್ಳು ಹಿಂಗಿದ್ದೆ ಹೇಳಿ ಕಳಿಸ್ಬೇಕು. ನಿನ್ನ ತಾಯಿ ಭಾಳ ಚುರುಕಿನ ಹುಡುಗಿ, ಭಾಳ ಚುರುಕಿನ ಹುಡುಗಿ. ಕೆಲಸನೂ ಹಾಗೆ ಭಾಳ ಇದು ಮಾಡೋದು ಅಲ್ಲ. ಹಂಗಾಗಿ ನೀನು ಒಳ್ಳೆ ಕಡೆನೇ ಹೋಗಿ ಸೇರ್ಕಿತ ಬಿಡು. ನಿನ್ನ ಅಪ್ಪನು ಭಾಳ ಪಾಪದ ಮನುಷ್ಯ, ಭಾಳ ಪಾಪದ ಮನುಷ್ಯ. ಅವಾಗ ಎಲ್ಲರೂ ಹೇಳೋರು ಅದ್ರ ಮದುವೆ ಸುರಿನಲ್ಲಿ ಒಳ್ಳೆ ಮನೆಗೆ ಹೋಗಿ ಸೇರ್ತು ಅಂತ. ಹ್ಞೂ ಪಾರ್ವತತ್ತೆ, ಅದೇನೋ ಸತ್ಯ. ನಮ್ಮ ಅಪ್ಪಾಜಿ ಭಾಳ ಪಾಪದವರು. ಹ್ಞೂ, ನಮ್ಮ ಶಾರದೊಬ್ಬಳು ಸಂಬಾರ್ಮರ್ಗಿ ಅಂದಕ್ಕೂ ಬರೀ ಸಂಬಾರ್ಮರ್ಗಿ ತಂದಿಟ್ಟದೇ ಹೋಗ್ಯದ. ಇದರಲ್ಲಿ ಚಕ್ಕೆ ಲವಂಗ ಇಲ್ಲ, ಎಂತ ಹಾಕ ಖಾರ ಕಡಿಯೋದು. ಏನು ಮಕ್ಕಳು ಇವ ಹಂಗಾರೆ. ಓ, ಸಾಂಬಾರ ಮರ್ಗಿ ಅಂದರೆ ಇದಾ? ನಾ ಅವಾಗಿಂದ ನೋಡ್ತಿದ್ದೀನಿ ಪಾರ್ವತತ್ತೆ ಎಂತ ಹೇಳ್ತಾ ಇದ್ದಾರೆ ಅಂತ. ಚೆನ್ನಾಗದೆ ಇದೊಂಥರ, ಎಲ್ಲದನ್ನೂ ಇದರೊಳಗೆ ಇಟ್ಕೊಬೋದು ಅಲ್ಲ. ಚೆನ್ನಾಗದೆ. ಹೌದಾ, ಈಗ ಹಿಂಗಡಕ್ಕೆ ಬೇಕಾದನ್ನ ಒಂಚೂರೆಲ್ಲ ಇದಕ್ಕೆ ಹಾಕ್ಕೊಂಡ ಒಳ್ಳೆ ಕಟ್ನ ಕಟ್ಟಿ ಮೇಲೆ ಇಡ್ತೀವಿ. ಖಾಲಿ ಅದಕ್ಕೂ ಮತ್ತೆ ಅದರಿಂದ ತೆಗೆದು ಹಾಕ್ಕೊಳ್ಳೋದು. ಇದೊಂದು ಚಂದ ಹಾಕ್ಕೊಂಡಿದ್ದಾರು ಸಾಕು ನಿಂಗೆ. ಇದು ತಂದ ಕತೆ ಕೇಳಿದ್ರೆ ನೀನೇನಂತೀಯ? ಮದುವೆ ಆಗೊಂದು 12 ವರ್ಷಕ್ಕೆ ನಮ್ಮ ಪಾಪಕ್ಕ ಇತ್ತು. ಪಾಪಣ್ಣ ಹುಟ್ಟಿದ್ದ. ಹಾಲ್ಮೂತ್ರ ಜಾತ್ರೆಗೆ ಹೋಗಿದ್ವಿ. ನಿನ್ನ ಹೆಸರಳಜ್ಜಿ ಗೊತ್ತಲ್ಲ, ಹಂಗೇನು ದುಡ್ಡು ಬಿಚ್ಚರೇನಲ್ಲ ಅವರು. ಒಂದು ಕಡೆಯಿಂದ ನಮ್ಮ ಪಾಪಣ್ಣ ಆಟ ಸಾಮಾನು ಕೇಳೋಕ್ಕೆ, ಒಂದು ಕಡೆಯಿಂದ ನಾನು ಇದನ್ನು ಕೇಳೋಕ್ಕೆ, ಯಾವ್ದಾರು ಒಂದು ತಗೊಳ್ಳಿ ಅಂತ. ನಾವು ಕಡೆಗೆ ಹೆಂಗೆ ಉಪ್ಪಟ್ಸೆಡ ಮಾಡಿ ಅವನಿಗೆ ಆಟ ಸಾಮಾನು ಕೊಡಿಸಿ ನಾನು ಇದನ್ನು ತಗೊಬಂದಿದ್ದೆ. ಇವತ್ತಿನ ತನಕ ಅದೇ ನೋಡು. ಅಯ್ಯೋ, ಎಲ್ಲ ಹೆಂಗೆ ನೆನ್ಪಿಟ್ಕೊಂಡಿರಿ ಪಾರ್ವತತ್ತೆ. ನಿಮ್ಗೆ ದಿನ ಇದನ್ನು ನೋಡಿದಾಗೆಲ್ಲ ಅವತ್ತಿನ ಇನ್ಸಿಡೆಂಟ್ ನೆನಪಾತದ? ಹ್ಞೂನೇ, ಯಾನಾಗ್ದೆ? ನಾ ಪಾಪಣ್ಣಗೆ ಎಷ್ಟು ಸತಿ ಹೇಳ್ತೀನಿ ಅನ್ನಂಗಿಲ್ಲ. ಈಗ ಅಂತಕಾರ ಹುಡುಗರಿಗೆ ಬೈತಿರ್ತಾನಲ್ಲ ಹಂಗೆಲ್ಲ ಹಿಂಗೆ ಅಂತ. ನೀ ಎಂತ ಮಾಡಿದ್ದೆ ನಿನ್ನ ದಸೆಯಿಂದ ನಂಗೆ ಇದನ್ನು ತರೋಕೆ ಆಗ್ತಿರ್ಲಿಲ್ಲ ಅವತ್ತು ಅಂಥೇಳಿ ಯಾವಾಗಲೂ ಹೇಳ್ತಿರ್ತೀನಿ. ಅಲ್ಲೇ ಮಗನೇ ಸರಿತಾ, ಪಾರ್ವತತ್ತೆ ಹಿಂಗೆ ಕೇಂದ್ರ ಅಂತ ತಪ್ಪು ತಿಳ್ಕೊಬೇಡ. ನಿನ್ನ ಗಂಡು ಕುಡಿಯೋದು ಬಿಟ್ಟನ ನಿಮ್ಮ ಮಗನೇ? ಕುಡಿಯೋದು ಬಿಟ್ಟ ನಾನು? ಇಲ್ಲ ಪಾರ್ವತತ್ತೆ, ಕುಡಿಯೋದು ಬಿಟ್ಟಿನಿ ಅಂತ ಹೇಳೋದು ಬಿಡಲ್ಲ, ಬಿಡೋದು ಬೇರೆ ಇಲ್ಲ. ಕುಡ್ಕೊಂಬಂದ್ಕೊಳೋದು ಇಲ್ಲ, ನಾನು ಕುಡಿಲ್ಲ ಬೇಕಾದ್ರೆ ನೋಡು ಅಂತ ಅದನ್ನೇ ವಾದ ಮಾಡೋದು. ಅದಕ್ಕೆ ನಾನೀಗ ನೋಡಿ ಬಿಟ್ಬಿಟ್ಟೀನಿ. ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಅಂತ. ಅಲ್ಲ ನೀನಾರು ಎಂತ ಮಾಡ್ತೀಯ? ಒಟ್ಟು ನಮ್ಮ ನಸೀಬೆ. ಇದ್ಯಾ ಮೈಕಲ್ಲಿ ಬಂತೆ ಬೇಕಾ ನೋಡಲ್ಲ. ಒಂದು ಇದನ್ನು ಕಚ್ಚಿಂದೇ ಹೊತ್ತು ಏನು ಗತಿ ಶಾರದಾ ಇಲ್ಲ ಜೂ ಬತ್ತೀಯೇನೆ ಎಂತ ಹೇಳಿ? ಅಯ್ಯೋ, ನಾನಿಲ್ಲಿ ಒಲೆ ಮೇಲೆ ಇಟ್ಕೊಂಡಿನಾ. ಹೊಗೆ ಅಂದ್ರೆ ಹೊಗೆ. ಎಂತ ಸೌದೆ ತರ್ಬೇಕಾ? ಬೇಡ ಸೌದೆ ಬೇಡ. ಹಂಗೆ ಅಂತ ಮಿಕ್ಕಿ ಬೇಕಾದ್ರೆ ಕಡೆ ತಂದ್ಕೋಬೋದ? ಅಲ್ಲ, ಸಾಂಬಾರು ಮರ್ಗಿಲ್ಲ, ಚಕ್ಕಿಲ್ಲ, ಲವಂಗಿಲ್ಲ, ಗಸಗಸಿಲ್ಲ, ಎಂಥದ್ದು ಇಲ್ಲ. ಬರೀ ಅದನ್ನು ತಂದಿಟ್ರಿ ಎಂತ ಹಾಕಿ ಮಾಡೋದ? ನೋಡಿ ಈಚೆಗೆ ತಂದಿಡ್ಬೇಕು ಅಂತ ಗೊತ್ತಿಲ್ಲನೇ ಶಾರದಾ ಹಂಗಾರೆ. ಓ, ಅವರೇನೋ ಕೆಲಸ ಮಾಡ್ತಾ ಇದ್ದಾರೇನೋ. ನನ್ನ ಹತ್ರ ಹೇಳಿ ಪಾರ್ವತತ್ತೆ, ಎಲ್ಲದೆ ಅಂತ ಹೇಳಿ ನಾನು ತಂದು ಕೊಡ್ತೀನಿ. ಇಲ್ಲೇ ಮಗನೆ, ನಿಂಗೆ ಗೊತ್ತಾಗಲ್ಲ, ಒಂದೊಂದು ಕಡೆ ಇಟ್ಟಿರ್ತದೆ. ಆಗದಾಗಿದ್ದು ಬಿಡು, ಸ್ವಲ್ಪ ಹೊತ್ತು ನೋಡೋಣ. ಶಾರದಾ, ಬಂದೆ. ಓ, ಹಾಗೆ ಬೇರೆ ಇದೆ. ಮೆಣಸಿನ್ಕಾಯಿ ಹುರಿತೀನಿ, ಅದು ಮತ್ತೆ ಸೀರೆ ಹೋಗಲ್ಲ ನಾನು ಅಲ್ಲಿ ಬಂದೆ ಒಂಚೂರು ಅಲ್ಲೇ ಮೇಲಕ್ಕೆ. ಅದೇ ಬೇಡ ಬಿಡಿ, ನಾನು ತಗೊಡ್ತೀನಿ, ಬರ್ತೀನಿ. ನಾವು ಬಂದು ಮಾತ್ರ ನಿಮಗೆ ತುಂಬ ತೊಂದರೆ ಆಯ್ತು ಪಾರ್ವತತ್ತೆ. ನಾ ಯೋಚನೆ ಮಾಡಿ ಬರಬೇಕಿತ್ತು. ಸಂಜೆ ಟೈಮಿಗೆ ಬಂದಿದ್ರೆ ಸರಿ ಆತಿತ್ತು. ಒಂಥರ ಊಟದ ಹೊತ್ತಿಗೆ ಬಂದಂಗೆ ಆತು. ನಾ ಈಗ ಸುಮ್ಮನೆ ಇರ್ತೀಯ ಮಗ. ಎಂತ ನಾವೇನು ಉಪವಾಸ ಇರ್ತೀವಿ? ಮನೆ ಅಡುಗೆ ಮಾಡ್ಕೊಳದ? ಅದರಲ್ಲಿ ಒಂದು 2 ತುತ್ತು ತಿಂದ್ರೆ ಸಯ್ಯಪ್ಪ. ಎಂತಕ್ಕೂ ಈ ಕಲ್ವಿದ್ದು ಕರೆಂಟ್ ಅದೆಯೇ ಇಲ್ಲ ಮಾರತಿ. ಖಾರ ಕಡಿಯೋದಂದ್ರೆ ಇಡೀ 1 ಗಂಟೆ ಬೇಕು. ನಿನ್ನ ಮೈದ್ನ ಏನು ತಿಳ್ಕೊತಾನೆ ಇಲ್ಲ. ಹೆಂಗಸರು ಇಬ್ಬರು ಅದಾರೆ, ಹಂಗಾರೆ ಒಂದು ಚೂರು ಕೆಲಸ ಮಾಡೋಕ್ಕಾಗಲ್ಲ ಅಂದ್ಕೊತಾನೆ. ಇಲ್ಲ ಪಾರ್ವತತ್ತೆ,
ಹಾಗೇನಿಲ್ಲ. ಇವ್ರು ಆ ಥರ ಎಲ್ಲ ಏನು ಹೇಳಲ್ಲಪ್ಪ.